ಮೀನು ಸಾರು. ಮೀನು ಸಾರು ಬೇರೆ ಕಡೆ ಜನರಿಗೆ ಬರೀ ಒಂದು ಡಿಶ್ ಆಗಿರ್ಬೋದು. ಆದರೆ ನಮ್ಮ ಕುಂದಾಪುರ, ಉಡುಪಿ, ಕರಾವಳಿ ಜನರಿಗೆ ಅದೊಂದು ಮೆಡಿಸಿನ್ ಅಂತ ಅಂದರೆ ತಪ್ಪಾತಿಲ್ಲ ಅಂತ ಅನ್ಕಂತೆ. ಯಾಕಂದ್ರೆ ಮೀನು ಸಾರು ಇಲ್ಲದೆ ನಮ್ಗೆ ಊಟವೇ ಸೇರೋದಿಲ್ಲ. ನಮ್ಮ ಕರಾವಳಿ ಸೈಡಲ್ಲಿ ಮಧ್ಯಾಹ್ನ ಆರು ಸಾಕು ಎಲ್ಲರ ಮನೇಲೂ ಮೀನು ಸಾರು, ಮೀನು ಫ್ರೈದೆ ಪರಿಮಳ ಹರಡ್ತಾ ಇರತ್ತು. ಆ ಪರಿಮಳ ತಕೊಂಬಕು ನಾವೊಂದು ಪುಣ್ಯ ಮಾಡಿರ್ಕ ಎಂತಕ್ಕಂದೇಳಿ ಅಷ್ಟು ಮೀನು ಪ್ರಿಯರು ನಾವು. ಊರು ಬಿಟ್ಟು ಬೇರೆ ಕಡೆ ಹೋದವ್ರಿಗೆ ಮಾತ್ರ ಗೊತ್ತಿರತ್ತು ಮೀನಿಲ್ಲದೆ ಊಟ ಮಾಡೋದು ಎಷ್ಟು ಕಷ್ಟ ಆತ್ತಂದೇಳಿ ಅಂತ. ನಮ್ಮಲ್ಲಿ ಸರ್ವರೋಗಕ್ಕೂ ಮೀನೇ ಮದ್ದಂತ ಹೇಳ್ದಂಗೆ ನಂಗೆ ಸಣ್ಣಕಿಪ್ಪತ್ತಿ ಜ್ವರ ಬಂದಾಗ ನನ್ನಮ್ಮ ಖಾರ ಖಾರ ಮಾಡಿ ಮೀನು ಸಾರು ಮಾಡಿ ಉಣಿಸ್ತಿದ್ಲು. ಆ ಕೈ ರುಚಿ, ಆ ನೆನಪು ಇವತ್ತಿಗೂ ನಂಗೆ ಮರುಕಾತಿಲ್ಲ. ಇವತ್ತು ನಾನೇ ಮೀನು ಸಾರು ಮಾಡಿ ಉಣ್ಣುವಷ್ಟು ಮಟ್ಟಿಗೆ ಬೆಳೆದಿದೆ. ಆದರೆ ನನ್ನಮ್ಮ ಮಾಡೋ ಕೈ ರುಚಿ ಇನ್ನೂ ನಂಗೆ ಬರಲಿಲ್ಲ. ನಮ್ಮೂರು ಕಂಡ್ರೆ ಎಲ್ಲರಿಗೂ ಇಷ್ಟ ಆತು. ಎಂತಕ್ಕಂದೇಳಿ ಅಂದರೆ ಇಲ್ಲಿ ಫ್ರೆಶ್ ಮೀನು ಸಿಕ್ಕತ್ತು. ಲಾಯ್ಕ್ ಮಾಡಿ ಮೀನು ಸಾರು ಮಾಡ್ಕೊಂಡು ಉಣ್ಲಾಕ ಇಲ್ಲಿನ ಬೀಚ್ ಚಂದ, ಇಲ್ಲಿನ ಜನ ಚಂದ. ಹಾಗೆ ಮೀನು ಮಾಡಿ ತಿಂದಂತ ನಮ್ಮ ಮಣ್ಣು ಕೂಡ ಚುರ್ಕಂದೇಳಿ. ನನಗೆ ಸ್ಪೆಷಲ್ ಆಗಿ ಬಂಗಡೆ ಮತ್ತು ಬೈಗಿ ಅಂತಂದ್ರೆ ತುಂಬ ಇಷ್ಟ. ಊಟದಲ್ಲೇ ಬಂಗಡೆ ಬೈಗಿ ಇಲ್ಲ ಅಂತಂದರೆ ಊಟ ಇನ್ಕಂಪ್ಲೀಟ್ ಅನಿಸಿಬಿಡೋದು. ನೀವು ಕೂಡ ಮೀನು ಪ್ರಿಯರಾಗಿದ್ದರೆ ನಿಮ್ಮ ಫೇವ್ರೇಟ್ ಮೀನು ಯಾವುದಂದೇಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೆ. ಬಾಯ್ ಬಾಯ್.